ಡೆವಿಲ್ ಪಿಕ್ಚರ್ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹೋಗಿಲ್ಲ, ಯಾಕಂತಂದರೆ ಈ ರಶಲ್ಲಿ ಹೋದರೆ ಮತ್ತೆಲ್ಲಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಆಮೇಲೆ ಹೋಗಬೇಕು. ಈ ದಾಸನ ಅಭಿಮಾನಿಗಳದಂತೂ ದೊಡ್ಡ ಇದು ಸೆಲ್ಯೂಟ್ ಅವರಿಗೆ. ಎಷ್ಟು ಚೆನ್ನಾಗಿ ಮೆರೆಸ್ತಾ ಇದ್ದಾರೆ. ನಾವು ಜೈಲಲ್ಲಿದ್ರೂ ಅವರು ಇಲ್ಲಿ ಒಳ್ಳೆಯದಾಗಿ ಎಲ್ಲರಿಗೂ ಎಲ್ಲ ಅಲಂಕಾರಗಳನ್ನು ಮಾಡಿ ಯಾರ್ಯಾರಿಗೆಲ್ಲ ಊಟ ಕೊಟ್ಟು ಏನೇನೋ ಮಾಡಿ ಪಿಕ್ಚರನ್ನು ರಿಲೀಸ್ ಮಾಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ ಅವರು ಈಗ ಜೈಲಲ್ಲಿದ್ರೂ ಅಭಿಮಾನಿಗಳೇ ತಮ್ಮದೇ ಇದರಲ್ಲಿ ಖರ್ಚು ಹಾಕಿ ಅವರು ಎಲ್ಲ ಬ್ಯಾನರ್ಗಳಲ್ಲಿ ಮಾಡಿ ಹಾಲಭಿಷೇಕ ಮಾಡಿ ಪುಷ್ಪಾರ್ಚನೆ ಮಾಡಿ ಎಲ್ಲ ಟಿಕೆಟ್ಗಳನ್ನ ಬುಕ್ ಮಾಡಿ ಎಲ್ಲ ಥಿಯೇಟ್ರಲ್ಲಿ ಟಿಕೆಟೇ ಸಿಕ್ಕಿದ್ದಂಗೆ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಾಯಿದೆ. ಅಂದರೆ ಅವರು ದರ್ಶನ್ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಆ್ಯಕ್ಚುಲಿ ದರ್ಶನ್ ಇಷ್ಟೆಲ್ಲ ಅಭಿಮಾನಿಗಳನ್ನೆಲ್ಲ ಹಿಡ್ಕೊಂಡು ಇವಾಗ ಜೈಲಲ್ಲಿ ಕೂತಿರೋದು ತುಂಬ ಬೇಜಾರಿನ ಸಂಗತಿ. ನಿನ್ನೆ ರಿಲೀಸ್ ಆದಾಗ ಅದೆಲ್ಲ ಟಿ ವಿಯಲ್ಲಿ ನೋಡ್ತಾಯಿದ್ರೆ ತುಂಬ ಬೇಜಾರಾಯಿತು. ಪಾಪ ದರ್ಶನ್ ಇದ್ದಿದ್ದರೆ ತುಂಬ ಚೆನ್ನಾಗಿತ್ತು ಅನ್ನಿಸ್ತಾಯಿತ್ತು. ಏನು ಮಾಡೋದು, ಹಣೆ ಬರೋಕ್ಕೆ ಹೊಣೆ ಯಾರು ಅಂತ. ಆ್ಯಕ್ಚುಲಿ ದರ್ಶನ್ ತುಂಬ ಎತ್ತರಕ್ಕೆ ಬೆಳೀತಾ ಇದ್ದ. ಇದೊಂದು ಘಟನೆ ಆಗಿಲ್ಲ ಅಂತ ಇದ್ದರೆ ಅವಳದು ಪವಿತ್ರ ಗೌಡನ ಸಹವಾಸ ಮಾಡಿ ಆ ರೇಣುಕಾ ಸ್ವಾಮಿನ ಯಾರು ಕೊಂದರೋ ಇವನ ತಲೆ ಮೇಲೆ ಹಾಕಿ ಯಾಕೆ ಬೇಕಾಗಿತ್ತು ಆ ರೇಣುಕಾ ಸ್ವಾಮಿ ಆ ಥರ ಮಾಡಿದ್ದಿದ್ರೆ ಅವರಿಗೆ ಪೊಲೀಸರಿಗೆ ಹೇಳಿದರೆ ಚಿತ್ರದುರ್ಗದಲ್ಲೇ ಪೊಲೀಸರು ಅವ್ರನ್ನ ಬಂಧಿಸಿ ಒಳಗಡೆ ಕರ್ಕೊಂಡೋಗಿ ಸರಿಯಾದ ಶಿಕ್ಷೆ ಕೊಡ್ತಾಯಿದ್ರು. ಇವೆಲ್ಲ ಮಾಡಿ ಎಷ್ಟೊಂದು ಪ್ರಾಬ್ಲಮ್ಮು. ಪಾಪ ವಿಜಯಲಕ್ಷ್ಮಿ ಎಷ್ಟು ಬೇಜಾರು ಮಾಡ್ಕೊತಾ ಇದ್ದಾರೆ. ಈ ಅಭಿಮಾನಿಗಳಂತೂ ಸೃಷ್ಟಿ ತೆಗೆಯೋದೇನು ಏನು ಪುಷ್ಪಾರ್ಚನೆ ಮಾಡೋದೇನು ಎಲ್ಲ ಸಿನಿಮಾ ಥಿಯೇಟ್ರ್ಗಳಿಗೆ ತುಂಬ ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಓಡ್ತಾ ಇದೆ ಡೆವಿಲ್ ಸಿನಿಮಾ. 1000 days ಓಡಲಿ ಅಂತ ಹಾರೈಕೆ. ಪಾಪ ಆದಷ್ಟು ಬೇಗ ದರ್ಶನ್ ಹೊರಗೆ ಬರಲಿ. ಪಾಪ ಹೆಂಡತಿ ಮಕ್ಕಳು ತುಂಬ ಬೇಜಾರಲ್ಲಿದ್ದಾರೆ. ಅವರಿಗೂ ಎಷ್ಟು ಬೇಜಾರು, ನಮಗೆ ಎಷ್ಟು ಬೇಜಾರಾಯಿತು ದರ್ಶನ್ ಇಲ್ಲದೇ ಈ ಫಿಲ್ಮ್ ರಿಲೀಸ್ ಆಗಿ ಆ ಅಭಿಮಾನಿಗಳು ಮಾಡುವಂಥ ಪ್ರೋತ್ಸಾಹ ಎಲ್ಲ ನೋಡಿ ನಮಗೆ ಎಷ್ಟು ಬೇಜಾರಾಯಿತು. ವಿಜಯಲಕ್ಷ್ಮಿ ವಿನೀಶ್ಗೆ ಎಷ್ಟು ಬೇಜಾರಾಗಿಬಿಡಬೇಡ. ಪಾಪ ಅವರು ಹೊರಗಡೆ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವು ಆಶಿಸ್ತೀವಿ. ಏನೋ ತಪ್ಪಾಗಿದೆ, ಆದರೆ ದರ್ಶನ್ ಅಂತೂ ಕೊಂದಿರಲ್ಲ, ಅದಂತೂ ಗ್ಯಾರಂಟಿ. ಯಾಕಂದರೆ ದರ್ಶನ್ಗೆ ಆ ಥರ ಕೊಲ್ಲೋ ಬುದ್ಧಿಗಳೆಲ್ಲ ಇಲ್ಲ. ದರ್ಶನ್ ಕೊಂದಿರಲ್ಲ, ಯಾರೋ ಕೊಂದ್ಬಿಟ್ಟು ಇವ್ರ ತಲೆ ಮೇಲೆ ಹಾಕಿರ್ತಾರೆ. ಅಂದರೆ ಇವರು ಏನೋ ಎದಸಕ್ಕೆ ಕರೆದಿರ್ತಾರೆ ಅಷ್ಟೇ, ಆದರೆ ಕೊಂದಿರಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಇಷ್ಟೊಂದು ಫ್ಯಾನ್ಸ್ ಇರಬೇಕಂತಂದರೆ ಒಳ್ಳೆಯವ್ರಿಗೆ ಮಾತ್ರ ಇರ್ತಾರೆ. ಈ ಯಾವ ಕರ್ನಾಟಕದಲ್ಲಿ ಯಾವ ಸೆಲೆಬ್ರಿಟಿಗೂ ಈ ಥರ ಸೆಲೆಬ್ರೇಷನ್ ಮಾಡಿಲ್ಲ. ಆ ಥರದಲ್ಲಿ ಸೆಲೆಬ್ರೇಷನ್ ಮಾಡಿ ತಮ್ಮ ಸ್ವಂತ ಖರ್ಚಲ್ಲಿ ಎಲ್ಲ ಪ್ರಮೋಷನ್ ಮಾಡ್ತಾಯಿದ್ದಾರೆ ಅಂತಂದರೆ ಅವರಿಗೆ ದರ್ಶನ್ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಅರ್ಥ. ಇಷ್ಟೆಲ್ಲ ಅಭಿಮಾನಿಗಳನ್ನೆಲ್ಲ ಇಟ್ಕೊಂಡು ದರ್ಶನ್ನು ಕೆಟ್ಟದಾಗಿ ಯೋಚನೆ ಮಾಡಬಾರ್ದಾಗಿತ್ತು. ಆ ಪವಿತ್ರ ಗೌಡನ ಸಹವಾಸ ಮಾಡಬಾರ್ದಾಗಿತ್ತು. ವಿಜಯಲಕ್ಷ್ಮಿ ಜೊತೆನೇ ಇದ್ದಿದ್ದರೆ ಈ ಥರ ಪ್ರಾಬ್ಲಮ್ಮೇ ಆಗ್ತಿರಲಿಲ್ಲ. ಪಾಪ ಅವರಿಗೆ ಎಷ್ಟೊಂದು ಸಂಕಟ ಪಡ್ತಾಯಿದ್ದಾರೆ. ಯಾಕೆ ಬೇಕಾಗಿತ್ತು ಈ ದರ್ಶನ್ಗೆ ಆ ಪವಿತ್ರ ಗೌಡನ ಸಹವಾಸ? ಪವಿತ್ರ ಗೌಡನ ಸಹವಾಸ ಇಲ್ಲ ಅಂದಿದ್ದರೆ ಇವೆಲ್ಲ ಸ್ವಾಮಿನೂ ಪಾಪ ಕೊಲೆ ಆಗ್ತಿರಲಿಲ್ಲ. ಅವನು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತಿದ್ದ. ಈ ಪವಿತ್ರ ಗೌಡನ ಸಹವಾಸ ಮಾಡೋಕ್ಕೋಗಿ ಅವಳೇನೋ ತಾನೇ ದೊಡ್ಡ ತ್ರಿಪುರ ಸುಂದರಿ ಅಂತ ಏನೋ ಮೆಸೇಜ್ ಮಾಡಿದ್ದಕ್ಕೆ ಅದನ್ನೇ ದೊಡ್ಡ ಮಾಡಿಬಿಟ್ಟು ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಹೇಳಿ ಅವ್ರು ಪೊಲೀಸ್ ಹತ್ರ ಇದು ಮಾಡಿದ್ಬಿಟ್ಟು ಇವನೇನು ದರ್ಶನ್ ಏನು ಪೊಲೀಸಾ ಏನು ಅವನ ಹತ್ರ ಹೋಗಿ ಹೇಳೋ ಅವಶ್ಯಕತೆ ಏನಿತ್ತು? ತಗೊಂಡೋಗಿ ಪೊಲೀಸ್ ಸ್ಟೇಷನಿಗೆ ಕೊಟ್ರಾಯ್ತಪ್ಪ. ಈಗ ಫಿಲ್ಮ್ ಆ್ಯಕ್ಟರ್ಗಳು ಫೋನ್ ಮಾಡಿದ್ರೆ ಪೊಲೀಸರೇ ಬರ್ತಾರೆ ಅವ್ರ ಮನೆಗೆ, ದೊಡ್ಡ ಜನ ಅಂತ. ಅಂಥದ್ರಲ್ಲಿ ಇವರು ಸುಮ್ಮನೆ ಏನೋ ಒಂದು ಮಾಡೋಕ್ಕೋಗಿ ಪಾಪ ದರ್ಶನ್ ಲೈಫು ಹೋಗ್ಬಿಡ್ತು. ಇವಾಗ ನೋಡಿ, ಇವಾಗ ಜೈಲಲ್ಲಿದ್ದಾನೆ. ಇವಾಗ ಈ ಪಿಕ್ಚರು ರಿಲೀಸ್ ಆದಾಗ ಎಷ್ಟು ಬೇಜಾರು, ನಮಗೇನೆ ಎಷ್ಟೊಂದು ಬೇಜಾರಾಗ್ತಾಯಿದೆ. ಅವನ ಅಭಿಮಾನಿಗಳು ನೋಡು, ಹುಚ್ಚ ಅಭಿಮಾನಿಗಳು ಎಷ್ಟು ಪಾಪ ಮೆರೆಸ್ತಾ ಇದ್ದಾರೆ ಅವನ್ನ. ದರ್ಶನು ಇನ್ನು ಮುಂದೆ ಯಾವುದೇ ಈ ಥರದ ಕಚಡ ಕೆಲಸಕ್ಕೆ ಹೋಗದೆ ಒಳ್ಳೆತನದಲ್ಲಿ ಇರೋ ಹಾಗೆ ಆಗಬೇಕು. ಯಾಕಂತಂದರೆ ಅವನು ಒಳ್ಳೆತನದಲ್ಲಿ ಇದ್ರೇ ಅವ್ರ ಅಭಿಮಾನಿಗಳಿಗೂ ಒಂದು ಮರ್ಯಾದೆ ಬರುತ್ತೆ. ನೋಡಿ ಎಷ್ಟೊಂದು ನಂಬಿಕೆ ಇಟ್ಕೊಂಡು ಎಷ್ಟು ಮೆರೆಸ್ತಾ ಇದ್ದಾರೆ ಅಭಿಮಾನಿಗಳು. ಅವ್ರು ಜೈಲಲ್ಲಿದ್ದರೂ ಒಂಚೂರು ಬೇಜಾರು ಮಾಡ್ಕೊಳ್ಳದೆ ಪಾಪ ತಮ್ಮ ಖರ್ಚಲ್ಲೇ ಎಷ್ಟೋ ಕೋಟಿಗಟ್ಟಲೆ
ದುಡ್ಡನ್ನು ಕಲೆಕ್ಷನ್ ಮಾಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಅಭಿಮಾನ ಇದೆ ಅಂತ ಅರ್ಥ. ಯಾರು ಒಬ್ಬರು ನಮ್ಮನ್ನು ಮೆಚ್ಕೊಳ್ಳೋಕ್ಕೆ ನಾವು ಎಷ್ಟು ಒಬ್ಬರನ್ನ ಮೆಚ್ಚೋಕ್ಕೆ ನಾವೆಷ್ಟು ಇಬ್ಬರು ನಮಗೆ ಅಭಿಮಾನಿಗಳೇ ಇರಲ್ಲ. ಇಬ್ಬರನ್ನ ಮೆಚ್ಚೋಕ್ಕೆ ನಾವು ತಲೆ ಎಲ್ಲ ಹೊಡ್ಕೋಬೇಕಾಗುತ್ತೆ. ಅಂಥದ್ರಲ್ಲಿ ಎಷ್ಟು ಕೋಟಿಗಟ್ಟಲೆ ಅಭಿಮಾನಿಗಳನ್ನು ಪಡೆದಿದ್ದಾರೆ. ಯಾವ ಒಳ್ಳೆಯ ರೀತಿಯಲ್ಲಿ ಇದ್ದಿದ್ದರೆ ಈಗ ರಾಜ್ಕುಮಾರ್ ಅವ್ರ ಬಗ್ಗೆ ಹೆಂಗೆ ಹುಚ್ಚು ಇತ್ತು ಹಾಗೇ ಕರ್ನಾಟಕದಲ್ಲಿ ದರ್ಶನ್ ಬಗ್ಗೆ ಇದೆ. ದರ್ಶನ್ ಆದಷ್ಟು ಬೇಗ ಹೊರಗೆ ಬರಲಿ.